ವಿದ್ಯಾರ್ಥಿಗಳ ಮಿದುಳಿಗೆ ಜ್ಞಾನ ತುಂಬುವ ವಿಶಿಷ್ಟ ಕಲಿಕಾ ಪದ್ಧತಿಯೇ ಶಿಕ್ಷಣ ಇಲಾಖೆಯ ಕಲಿಕಾ ಹಬ್ಬವಾಗಿದ್ದು, ಇದು ಮಕ್ಕಳ ಸರ್ವತೋಮುಖ ಬೆಳವಣಿಗೆಗೆ ಪೂರಕವಾಗಿದೆ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಕೃಷ್ಣಕುಮಾರಿ ತಿಳಿಸಿದರು. ಗುಡಿಬಂಡೆ ಪಟ್ಟಣದ ಪಿಎಂಸಿ ಶಾಲೆಯಲ್ಲಿ ಶಿಕ್ಷಣ ಇಲಾಖೆ ವತಿಯಿಂದ ಹಮ್ಮಿಕೊಂಡಿದ್ದ ಕ್ಲಸ್ಟರ್ ಮಟ್ಟದ ಕಲಿಕಾ ಹಬ್ಬವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ವಿದ್ಯಾರ್ಥಿಗಳು ನಾವೀನ್ಯತೆಯಿಂದ ಯೋಚಿಸಿ ತಮ್ಮ ಸಾಮರ್ಥ್ಯವನ್ನು ಭದ್ರಗೊಳಿಸಿಕೊಳ್ಳುವುದು ಈ ಹಬ್ಬದ ಉದ್ದೇಶವಾಗಿದೆ. ಇದರಲ್ಲಿ ಸುಮಾರು 17 ವಿಷಯಗಳನ್ನು ಅಳವಡಿಸಲಾಗಿದ್ದು, ವಿವಿಧ ಸ್ಪರ್ಧೆಗಳ ಮೂಲಕ ಮಕ್ಕಳನ್ನು ಉತ್ತೇಜಿಸಲಾಗುತ್ತಿದೆ. ಇಲ್ಲಿ ಸೋಲು ಗೆಲುವು ಮುಖ್ಯವಲ್ಲ, ಭಾಗವಹಿಸುವಿಕೆ ಮತ್ತು ಗೆಲ್ಲುವ ಛಲ ಹೊಂದುವುದು ಮುಖ್ಯ. ಪುಸ್ತಕದ ಹೊರೆಯನ್ನು ಕಡಿಮೆ ಮಾಡಿ ಚಟುವಟಿಕೆಗಳ ಮೂಲಕ ಶಿಕ್ಷಣ ಮತ್ತು ಸಂಖ್ಯಾಗಣಿತವನ್ನು ಸುಲಭವಾಗಿ ಕಲಿಸುವ ಗುರಿ ಹೊಂದಲಾಗಿದೆ ಎಂದರು. ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ತಾಲೂಕು ಅಧ್ಯಕ್ಷ ಬಾಲಾಜಿ ಮಾತನಾಡಿ, ಹಿಂದೆ ಧಾರ್ಮಿಕ ಹಬ್ಬಗಳನ್ನು ಮಾತ್ರ ಕಾಣುತ್ತಿದ್ದೆವು. ಆದರೆ ಇಂದು ಮಕ್ಕಳ ಪ್ರೋತ್ಸಾಹಕ್ಕಾಗಿ ಕಲಿಕಾ ಹಬ್ಬ ಆಯೋಜಿಸುತ್ತಿರುವುದು ಸಂತಸದ ವಿಷಯ. ಶಿಕ್ಷಕರಿಗೆ ಮಕ್ಕಳೇ ದೇವರುಗಳು. ಮಕ್ಕಳಲ್ಲಿನ ಸುಪ್ತ ಪ್ರತಿಭೆ ಹೊರತರಲು ಪೋಷಕರು ಮತ್ತು ಶಿಕ್ಷಕರು ಸಹಕರಿಸಬೇಕು ಎಂದು ಕರೆ ನೀಡಿದರು. ಕಾರ್ಯಕ್ರಮದಲ್ಲಿ ಪಟ್ಟಣ ಪಂಚಾಯಿತಿ ಸದಸ್ಯ ಅಂಬರೀಶ್ ಅವರು ಮಕ್ಕಳಿಗೆ ಸಲಹೆಗಳನ್ನು ನೀಡಿದರು. ವಿವಿಧ ಶಾಲೆಗಳ ವಿದ್ಯಾರ್ಥಿಗಳು ಹಬ್ಬದ ಸ್ಪರ್ಧೆಗಳಲ್ಲಿ ಪಾಲ್ಗೊಂಡಿದ್ದರು. ಕಾರ್ಯಕ್ರಮದಲ್ಲಿ ಬಿಆರ್ಸಿ ಸಂಯೋಜಕ ರಾಘವೇಂದ್ರ, ಶಿಕ್ಷಕರ ಸಂಘದ ಶ್ರೀರಾಮಪ್ಪ, ಶ್ರೀರಾಮರೆಡ್ಡಿ, ಇಸಿಒಗಳಾದ ಶ್ರೀನಿವಾಸ್ ನಂಜುಂಡಪ್ಪ, ಬಿಆರ್ಪಿಗಳಾದ ಭಾರತಿ, ಚಂದ್ರಶೇಖರ್, ಅನಿತಾ ಹಾಗೂ ಮುಖ್ಯ ಶಿಕ್ಷಕ ಶಂಕರ್ ಉಪಸ್ಥಿತರಿದ್ದರು. ನಾವು 1ರಿಂದ 5ನೇ ತರಗತಿ ಮಕ್ಕಳಿಗೆ ವಿವಿಧ ಚಟುವಟಿಕೆಗಳನ್ನ ಆಧರಿಸಿ ನಾವೇನ್ ಮಾಡ್ತೇವೆ, ಈ ಒಂದು ಕಲಿಕಾ ಹಬ್ಬವನ್ನ ಮಾಡ್ತಾ ಇದ್ದೀವಿ. ಆದ್ರೆ ಈ ಒಂದು ಕಲಿಕಾ ಹಬ್ಬ ಇನ್ನ ಬೇಗ ಮುಗಿಬೇಕಾಗುತ್ತೆ. ಆದ್ರೆ ಕೆಲಸದ ಒತ್ತಡಗಳಿಂದ ಏನಾಗಿದೆ, ಮೊದಲು ಒಂದು 15 ದಿವಸ ಈ ಕಲಿಕಾ ಹಬ್ಬ ಲೇಟ್ ಆಗಿ ಪ್ರಾರಂಭವಾಗಿದೆ. ಆದ್ರೆ ಲೇಟ್ ಆಗಿ ನಮ್ಮ ತಾಲೂಕಿನಲ್ಲಿ ಯಾವುದೇ ಒಂದು ವಿಚಾರ ಆಗಿರ್ಬೋದು, ಯಾವುದೇ ಒಂದು ಸ್ಪರ್ಧೆ ಆಗಿರ್ಬೋದು, ನಾವು ಯಾವುದೇ ಕಾಟಾಚಾರಕ್ಕಾಗಿ ಯಾರು ಮಾಡೋದಿಲ್ಲ. ಅದಕ್ಕೆ ಏನ್ ಅಗತ್ಯವಾಗಿರುವಂತಹ ಪೂರ್ವ ಸಿದ್ಧತೆಗಳನ್ನ ಮಾಡಿಕೊಂಡು ಅಚ್ಚುಕಟ್ಟಾಗಿ ನಾಜೂಕಾಗಿ ಎಲ್ಲಾ ಅಂಶಗಳನ್ನ ಒಳಗೊಂಡಂತೆ ನಮ್ಮ ಒಂದು ತಾಲೂಕಿನಲ್ಲಿ ಒಂದು ಕಾರ್ಯಕ್ರಮಗಳನ್ನ ಸಾಕ್ಷಿ ಅಂದ್ರೆ ಈ ದಿನ ಈ ಒಂದು ಶಾಲೆಯಲ್ಲಿ ಹಮ್ಮಿಕೊಂಡಿರುವಂತಹ ಈ ಒಂದು ಕಲಿಕಾ ಹಬ್ಬ ಮಕ್ಕಳಲ್ಲಿ ಸಂತೋಷದಾಯಕವಾದ ಕಲಿಕೆಯನ್ನ ರೂಢಿಸಿಕೊಳ್ತಕ್ಕಂಥದಕ್ಕೆ ಏನು ಜೂನ್ ತಿಂಗಳಿಂದ ನಾವು ಕಲಿಕೆಯಲ್ಲಿ ಹಿಂದುಳಿದಿರ್ತಕ್ಕಂಥ, ಅಂದ್ರೆ ಇದು 2022-23ನೇ ಸಾಲಿನಿಂದ ಏನು ಕೊರೋನಾ ಬಂದು ನಿಂತೋದ ನಂತರ ಕಲಿಕೆಯಲ್ಲಿ ಎಲ್ಲಿ ಕೊರತೆ ಉಂಟಾಗಿದೆ ಆ ಮಕ್ಕಳನ್ನ ಗುರುತಿಸಿ ಶಾಲೆಯ ಪ್ರಾರಂಭದಿಂದಲೇ ಆ ಮಕ್ಕಳಿಗೆ ಉತ್ಸಾಹದಾಯಕವಾಗಿರ್ತಕ್ಕಂಥ ಪ್ರೋತ್ಸಾಹದಾಯಕವಾಗಿರ್ತಕ್ಕಂಥ ಕಲಿಕೆಯನ್ನು ಕೊಟ್ಟು ಆ ಕಲಿಕೆಯನ್ನ ಸಾಧನೆ ಮಾಡಿರ್ತಕ್ಕಂಥ ಮಕ್ಕಳನ್ನ ಇವತ್ತು ಅವರಿಗೆ ಒಂದು ಹಬ್ಬದ ರೂಪದಲ್ಲಿ ಸಂಪ್ರದಾಯಬದ್ಧವಾಗಿ ಸಂತಸದಾಯಕವಾಗಿರ್ತಕ್ಕಂಥ ಕಲಿಕೆಯನ್ನ ಅವರಲ್ಲಿ ಯಾರು ಇನ್ನಷ್ಟು ಉತ್ತಮವಾಗಿ ಅದನ್ನ ಪ್ರದರ್ಶನ ಮಾಡ್ತೀರಾ ಎಂಬತಕ್ಕಂಥ ಒಂದು ಕಸರತ್ತನ್ನ ನಿಮ್ಮಲ್ಲಿ ಉಂಟು ಮಾಡಲಿಕ್ಕೆ ಈ ಒಂದು ಕಲಿಕಾ ಹಬ್ಬವನ್ನ ನಮ್ಮ ಗಣ ಸರ್ಕಾರ ಆಯೋಜನೆಗೆ ಅವಕಾಶ ಕೊಟ್ಟಿದೆ. ಮುಖ್ಯ ಶಿಕ್ಷಕರು ಸುಮಾರು ನನಗೂ ಒಂದು ವಾರದಿಂದ ನನಗೆ ಶಂಕರ್ ಸರ್ ಹೇಳಿದ್ರು, ಈ ತರ ಕಲಿಕಾ ಹಬ್ಬ ಇದೆ, ನೀವು ಬರಬೇಕು ಅಂತ ಹೇಳಿದ್ರು. ನಾನು ಅವತ್ತು ಹೇಳಿದೆ, ಸರ್ ನಮ್ಮ ಕಡೆಯಿಂದ ನಿಮ್ಗೆ ಏನಾನ ಸಹಕಾರ ಏನು ಬೇಕಾದ್ರೆ ಹೇಳಿ ಸರ್, ನಾನು ಮಾಡ್ತೀನಿ ಅಂತ ಹೇಳಿದ್ದೆ. ಮತ್ತೆ ಸರೋರು ಇಟ್ಕೊಂಡು ಏನಿಲ್ಲ ನಾವು ಮಾಡ್ತೀವಿ, ನೀವು ಬರಬೇಕು ಅಂದ್ರು. ಆಯ್ತು ಸರ್ ಅಂದ್ಬಿಟ್ಟು ಇವತ್ತು ಬಂದಿದ್ದೀವಿ. ನಾನು ಬೆಳಗ್ಗೆ 10 ಗಂಟೆಗೆ ಅಂದ್ರೆ ನಾನು 10ವರೆಗೆ ಬಂದೆ ಕಾರ್ಯಕ್ರಮಕ್ಕೆ. ಭಾರತ ದೇಶದ ಸಂಸ್ಕೃತಿ ಒಂದು ಸೀರೆ ಕಟ್ಕೊಂಡು ಎಲ್ಲ ಇದು ಹಾಕೊಂಡು ಕಲಶಗಳು ಎತ್ಕೊಂಡು ತುಂಬಾ ಎಷ್ಟು ಚೆನ್ನಾಗಿದೆ ಅಂದ್ರೆ ನಿಜವಾಗ್ಲೂ ಕಣ್ ತುಂಬಾ ಖುಷಿ ಆಯ್ತು. ಹೆಣ್ಮಕ್ಳು ಯಾವಾಗಲೇ ಆಗ್ಲಿ ಅದರ ಸಂಸ್ಕೃತಿಯಾಗಿದ್ರೆ ನಮ್ಗೆ ನೋಡಕ್ಕೆ ತುಂಬಾ ಚಂದವಾಗಿರುತ್ತೆ. ಅದೇ ರೀತಿ
ಈ ಕಾರ್ಯಕ್ರಮ ಇಷ್ಟಿಗೆ 12 ಗಂಟೆ ಆಗಿದೆ. ಎಲ್ಲ ವೇದಿಕೆ ಎಲ್ಲರೂ ಗಣ್ಯ ವ್ಯಕ್ತಿಗಳು ಮಾತಾಡಿದ್ದಾರೆ. ಇನ್ನ ನಮ್ಮ ಬಿ ಮೇಡಮ್ ಒಂದು ಋಣದಿಂದ ನಾವು ಇವತ್ತಿನ ದಿನ ಇಲ್ಲಿ ಕುತ್ಕೊಂಡಿದ್ವಿ. ಯಾಕಂದ್ರೆ ಮಾಡಬೇಕಾಗುತ್ತೆ. 2020ನೇ ಇಸ್ವಿಯಲ್ಲಿ ಏನ್ ಕರೋನಾ ಬಂತು ಅಂತ ಸಂದರ್ಭದಲ್ಲಿ ಒಬ್ಬರನ್ನೊಬ್ಬರು ಮುಟ್ಟದೆ, ಒಬ್ಬರನ್ನೊಬ್ಬರು ಮಾತಾಡದೆ, ದೂರದಲ್ಲಿ ನಿಂತು ಮಾತಾಡ್ತಕ್ಕಂಥದ್ದು ಮತ್ತೆ ಅವ್ರು ಕಲಿಸ್ತಕ್ಕಂಥದ್ದು. ನಾವೆಲ್ಲ ಸಹ ಶಿಕ್ಷಕರೆಲ್ಲ ಊರೂರುಗಳು ಹೋಗಿ ಮಕ್ಕಳು ಎಲ್ಲಿರ್ತಾರೋ ಅಲ್ಲೇ ಆ ಮಕ್ಕಳನ್ನ ಒಂದು ಅಶ್ವತ್ಥ ಕಟ್ಟೆ ಮೇಲೆ ಕುಂಡ್ರಿಸ್ಕೊಂಡು, ಇಲ್ಲ ದೇವಸ್ಥಾನದ ಹತ್ರ ಕುಂಡ್ರಿಸ್ಕೊಂಡು ಅವ್ರಿಗೆ ಕಲಿಕೆಯನ್ನ ಕಲಿಸ್ಬೇಕು, ಮಕ್ಕಳಿಗೆ ಅದು ಆಗ್ಬೇಕು ಅಂತಕ್ಕಂಥದ್ದು ಸರ್ಕಾರದ ಉದ್ದೇಶ ಆಗಿತ್ತು. ಅದೇ ರೀತಿ ಈ ಒಂದು FLN ಕಲಿಕೆ ಅಂತೇಳಿ ಈ ಒಂದು ಇಲ್ಲಿವರೆಗೂ ಸಹ ನಾನು ಮಕ್ಕಳಿಗೆ ಸರಳ ಗಣಿತ, ಓದು ಮತ್ತೆ ಶುದ್ಧ ಬರಹ ಇದೆಲ್ಲ ಸಹ ಬರಬೇಕು ಅಂತಕ್ಕಂಥದ್ದು. ಅದರಿಂದಾನೇ ಇವತ್ತು ಕ್ಯಾಲಿಗ್ರಫಿ ಮಕ್ಕಳು ಬರೀತಕ್ಕಂಥದ್ದು ಮತ್ತೆ ಓದ್ತಕ್ಕಂಥದ್ದು ಇದೆಲ್ಲ ಸಹ ನಾನು ಕತೆ ಹೇಳ್ತಕ್ಕಂಥದ್ದು, ಛದ್ಮವೇಷ, ಈ ಒಂದು FLN ಇದರಲ್ಲಿ ಕೌಶಲ್ಯ ಮತ್ತು ತನ್ನದೇ ಆಗಿರ್ತಕ್ಕಂಥ ಸೃಜನಾತ್ಮಕವಾಗಿರ್ತಕ್ಕಂಥ ಚಟುವಟಿಕೆಗಳನ್ನ ಆ ಮಗುವಿನಲ್ಲಿ ಏನಿದೆ ಅಂತಕ್ಕಂಥದ್ದನ್ನ ಹೊರತೆಗಿತಕ್ಕಂಥ ಕೆಲಸ ನಮ್ಮ ಶಿಕ್ಷಕರೆಲ್ಲರೂ ಜೂನ್ನಿಂದ ಶ್ರಮವನ್ನ ಕೊಟ್ಟು, ಎಷ್ಟೇ ಸಮಸ್ಯೆಗಳಿದ್ರು, ಯಾಕಂದ್ರೆ ನಮ್ಮ ತಾಲೂಕಿನಲ್ಲಿ ಏಕೋಪಾಧ್ಯಾಯ ಶಾಲೆಗಳು 70%. ಹಾಗೆ ನಿಮ್ಗೆಲ್ಲರೂ ಈ ಕಾರ್ಯಕ್ರಮ ಪರವಾಗಿ ಎಲ್ಲರಿಗೂ ಶುಭ ಆಗಲಿ, ಎಲ್ಲರಿಗೂ ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ. ನನ್ನ ಈ ಕಾರ್ಯಕ್ರಮವನ್ನು ನನ್ನನ್ನು ಕರೆಸಿ ಮಾತಾಡೋಕ್ಕೆ ಅವಕಾಶ ಕೊಟ್ಟಂತ ಈ ಭಾಗದ CRPಗಳು ಮತ್ತು ಈ ಶಾಲೆಯ ಮುಖ್ಯ ಶಿಕ್ಷಕರಾದ ಶಂಕರ್ ಸರ್ ಅವರಿಗೂ ಶಾಲೆಯ ಅಭಿವೃದ್ಧಿಗಾಗಿ ಪಣ ತೊಟ್ಟಿರುವಂತಹ ಶ್ರೀಯುತ ಅಂಬರೀಶ್ ಅವರಿಗೂ ಸಹ ಧನ್ಯವಾದಗಳು ಸಲ್ಲಿಸ್ತಾ, ಈ ಒಂದು ಕಾರ್ಯಕ್ರಮದ ಕುರಿತು ಕೆಲವೊಂದು ಮಾತುಗಳನ್ನು ಹೇಳ್ಬೇಕಂತ ಹೇಳ್ಬಿಟ್ಟು ಪ್ರಾಥಮಿಕ ಶಾಲಾ ಶಿಕ್ಷಕರಿಂದ ಉಪಾಧ್ಯಕ್ಷರಾಗಿದ್ದ ಶ್ರೀಮತಿ ಸುಮಿತ್ರಾ ಮೇಡಮ್ ಅವರಲ್ಲಿ ಕೇಳ್ಕೊತಾ ಇದ್ವಿ. ಎಲ್ಲರಿಗೂ ಶುಭೋದಯ. ನನ್ನ ಹೆಸರು ನೇಹಾ. ನಾನು 4ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಅಕ್ಷರ ಮಾತೆ. ಅಕ್ಷರವಿದ್ದರೆ ಸುತ್ತಲೂ ಇರುವುದಿಲ್ಲ ಕತ್ತಲು. ಅಕ್ಷರ ಬಲ್ಲವ ಪಡೆದನು ಎಲ್ಲವ. ಅಕ್ಷರಗಳ ಕಾಳು ನುಂಗಿದರೆ ಬಾಳು. ಅಕ್ಷರಗಳ ಮುತ್ತು. ಇವತ್ತು ನಮಗೆಲ್ಲ ಈ ಥರ ಪೇಪರ್ ಹಾರ ಹಾಕಿದ್ದಾರೆ, ಈ ಥರ ಕಿರೀಟ ಹಾಕಿದ್ದಾರೆ. ಯೂಶಲಿ ಹೂವಿನ ಹಾರ ಹಾಕ್ತಾ ಇದ್ರಲ್ವಾ, ಯಾಕೆ ಇವತ್ತು ನೀನು ಪೇಪರ್ ಹಾರ ಎಲ್ಲ ಹಾಕೊಂಡಿರೋದು? ಏನಕ್ಕೋಸ್ಕರ ಬಂದಿದ್ದೀರಾ ನೀವು ಇವತ್ತಿಲ್ಲಿ? ಹೇಳಿ. ನಿಮ್ಮ ಪ್ರತಿಭೆಯನ್ನು ತೋರಿಸೋದಕ್ಕೆ ಅಲ್ವಾ? ಸೊ ಕಲಿಕೆಯಲ್ಲಿ ನೀವೇನೋ ಒಂದು ಸಾಧನೆ ಮಾಡಿದ್ದೀರಾ, ಅದನ್ನ ಇವತ್ತಿಲ್ಲಿ ಪ್ರದರ್ಶನ ಮಾಡೋದಕ್ಕೆ ನೀವೆಲ್ಲ ಬೇರೆ ಬೇರೆ ಶಾಲೆಗಳಿಂದ ಈ ಶಾಲೆಗೆ ನೀವು ಬಂದಿದ್ದೀರಾ ಅಲ್ವಾ? ಸೊ ನೀವು ಏನೋ ಒಂದು ಸಾಧನೆ ಮಾಡಿದ್ದೀರಾ, ಆ ಸಾಧನೆ ಪ್ರದರ್ಶನಕ್ಕೋಸ್ಕರ. ಬರೀ ನೀವು ಮಾತ್ರ ಅಲ್ಲ, ನಿಮ್ಮ ಶಾಲೆಯಲ್ಲಿ ಇನ್ನೂ ಅನೇಕ ವಿದ್ಯಾರ್ಥಿಗಳಿದ್ದಾರೆ. ಕೆಲವರು ಸಾಧನೆ ಮಾಡಿದ್ದಾರೆ, ಸಾಧನೆ ಮಾಡಿಲ್ಲ. ಅವರೂ ನಿಮ್ಮ ಜೊತೆಗೆ ಸಾಧನೆ ಮಾಡುವಂಥ ಮಟ್ಟಕ್ಕೆ ಶಿಕ್ಷಕರು ಎಲ್ಲರೂ ಅಲ್ಲಿಗೆ ಕರ್ತರಬೇಕು. ಸೊ ಶಿಕ್ಷಕರಲ್ಲಿ ನಾನು ಒಂದು ಮನವಿ ಮಾಡೋದೇನು ಅಂದರೆ, ವಿ ಆರ್ ಟೀಚಿಂಗ್ ದ ಜನರೇಷನ್ ಹೂ ಆರ್ ಗೋಯಿಂಗ್ ಟು ರೂಲ್ ಅಸ್ ಇನ್ ದ ಫ್ಯೂಚರ್. ಸೊ ಇವತ್ತಿನ ಮಕ್ಕಳು ನಾಳಿನ ಪ್ರಜೆಗಳು ಅಂತ ನಾವು ತರಗತಿಗಳಲ್ಲಿ ನಾವು ಅವ್ರನ್ನ ನೋಡಿದಾಗ ನಮ್ಗೆ ಹೆಚ್ಚಿನ ಒಂದು ಜವಾಬ್ದಾರಿ ನಮ್ಮ ಮೇಲೆ ಬರುತ್ತೆ. ಕೇವಲ ಇವ್ರ ಮಕ್ಕಳು ಮಾತ್ರ ಅಂತ ನಾವು ತಿಳ್ಕೊಬಾರ್ದು. ನಾಳೆ ಇವ್ರು ನಮ್ಮನ್ನ ರೂಲ್ ಮಾಡ್ತಾರೆ, ನಾಳೆ ಇವರೇ ಸರ್ಕಾರ ಆಗುತ್ತೆ, ಈ ಸರ್ಕಾರ ನಾಳೆ ನಮ್ಮನ್ನ ಆಳ್ವಿಕೆ ಮಾಡುತ್ತೆ ಅನ್ನೋ ಒಂದು ದೃಷ್ಟಿಯಲ್ಲಿ ನಾವು ಅವ್ರನ್ನ ಸಿದ್ಧತೆ ಮಾಡುವಂತಹ ಒಂದು ಜವಾಬ್ದಾರಿ ನಮ್ಮ ಹೆಗಲ ಮೇಲಿರುತ್ತೆ. ಮತ್ತೆ ಇವರೇ ನಾಳೆ ಡಾಕ್ಟರ್ಸ್ ಆಗ್ಬೋದು, ಇಂಜಿನಿಯರ್ಸ್ ಆಗ್ಬೋದು, ಅಥವಾ ಇನ್ಯಾವುದೋ ಒಂದು ಉನ್ನತ ಸ್ಥಾನದಲ್ಲಿ ಹೋದಾಗ ನಮ್ಮ ಜವಾಬ್ದಾರಿ ಎಷ್ಟಿದೆ ಅಂತ ನಾವು ಶಿಕ್ಷಕರು ಕಂಡುಕೊಂಡಾಗ ಎಷ್ಟಿನ ಜವಾಬ್ದಾರಿ ನಮ್ಮ ಹೆಗಲ ಮೇಲಿದೆ. ನಾವು ಅನೇಕ ಶಾಲೆಗಳಿಗೆ ಹೋದೆ, LPS ಸ್ಕೂಲ್, ಮೊನ್ನೆ ನಮ್ಮ ಸಂತೋಷ್ ಅವ್ರ ಸ್ಕೂಲ್ಗೆ ಹೋದೆ ಉಪ್ಪಾರಳ್ಳಿಯಲ್ಲಿ. ತುಂಬ ಖುಷಿ ಆಯಿತು. ಮಕ್ಕಳು ಇದ್ದಿದ್ದೆ ಅಲ್ಲಿ 7-8 ಜನ ಮಕ್ಕಳು. ಪ್ರತಿಯೊಂದು ಮಗುನು ಯಾವುದೇ ಒಂದು ಸ್ಪೆಲ್ಲಿಂಗ್ ಹೇಳಿದ್ರೆ ಅವ್ರು ಬರೀತಾ ಇದ್ರು. ಐ ಫೆಲ್ಟ್ ಸೋ ಹ್ಯಾಪಿ. ಸೊ ಅಂಥ ಒಂದು ಸ್ಕೂಲ್ಗೆ ಹೋದಾಗ ಶಿಕ್ಷಕರು ನಿಜವಾಗ್ಲೂ ಬಹಳಷ್ಟು ಶ್ರಮ ವಹಿಸಿ ಕೆಲಸ ಮಾಡ್ತಾ ಇದ್ದಾರೆ. ಮಕ್ಕಳಲ್ಲೂ ಅಷ್ಟೇ ಶ್ರಮ ವಹಿಸ್ಬೇಕು. ಶಿಕ್ಷಕರು ಅಷ್ಟೇ. ಇಟ್ ಇಸ್ ನಾಟ್ ಜಸ್ಟ್ ನಾನು ಬೆಳಗ್ಗೆ 10 ಗಂಟೆಗೆ ಬಂದನಪ್ಪ, 4:15 ಆಯಿತು ನಾನು ಹೋಗ್ತೀನಿ ಅಂತಲ್ಲ. ಕಲಿಕೆ ಅನ್ನೋದು ಮಕ್ಕಳಲ್ಲಿ ಅದು ಎಷ್ಟು ಮಟ್ಟಿಗೆ ಇರಬೇಕು ಅಂದರೆ, ಸ್ಕೂಲ್ ಬಿಟ್ಟಾಗ ಮಕ್ಕಳು ಎಷ್ಟು ಖುಷಿಯಿಂದ ಓಡೋಗ್ತಾರೆ,
ಸ್ಕೂಲಿಗೆ ಬರ್ಬೇಕಾದ್ರೂ ಅಷ್ಟೇ ಖುಷಿಯಿಂದ ಸ್ಕೂಲಿಗೆ ಬರೋ ತರ ಮಾಡುವಂತ ಜವಾಬ್ದಾರಿ ಶಿಕ್ಷಕರದು. ಅನೇಕ ವಿಚಾರಗಳು ಅಪ್ಪ ಅಮ್ಮ ಕಲಿಸ್ತಾ ಇಲ್ಲ ಮಕ್ಕಳಿಗೆ. ಆ ವಿಚಾರಗಳನ್ನ ಶಿಕ್ಷಕರಾಗಿ ನಾವು ಸಮಾಜದಲ್ಲಿ ಯಾವ ರೀತಿ ಬದುಕಬೇಕು, ಯಾವ ರೀತಿ ಮಕ್ಕಳು ರೆಡಿ ಆಗ್ಬೇಕು, ಕೆಲವೊಂದು ಜನರಲ್ ನಾಲೆಜ್ ವಿಷಯಗಳಾಗಿರ್ಬೋದು, ವೈಯಕ್ತಿಕ ವಿಚಾರಗಳಾಗಿರ್ಬೋದು, ಪ್ರತಿಯೊಂದೂ ಕಲಿಸುವಂತಹ ಜವಾಬ್ದಾರಿ ನನ್ನ ಸೋದರಾಗಿರ್ತಕ್ಕಂಥ 7 ಅಂಶಗಳನ್ನು ಒಳಗೊಂಡಿರ್ತಕ್ಕಂಥ ಈ ಕಲಿಕಾ ಹಬ್ಬಕ್ಕೆ ಬಹಳ ಸುಂದರವಾಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ನಮ್ಮ CRP ಮಂಜುನಾಥ್ ಮತ್ತು ಶಂಕರ್ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತಾ, ಈ ಕಾರ್ಯಕ್ರಮ ಬಹಳ ಸುಂದರವಾಗಿ ಸೊಗಸಾಗಿ ಬರ್ತಕ್ಕಂಥ ಕಾರ್ಯಕ್ರಮ. ಮಕ್ಕಳಲ್ಲಿ ಅಡಗಿರ್ತಕ್ಕಂಥದ್ದನ್ನ ನಾವು ಅವ್ರು ಗುರುಸಿ ಕಲಿಕೆಯಲ್ಲಿ ಇರ್ತಕ್ಕಂಥ ಹಬ್ಬವನ್ನು ಮಾಡಿರ್ತಕ್ಕಂಥ. ನಿನ್ನೆ ತಾನೇ ನಾವು ಸಂಕ್ರಾಂತಿ ಹಬ್ಬ ಈ ವರ್ಷದ ಮೊದಲ ಹಬ್ಬ ಸಂಕ್ರಾಂತಿ ಹಬ್ಬ ಎಲ್ಲಾ ಶಾಲೆಗಳಲ್ಲಿ ಮಾಡಿದ್ದೀವಿ. ಇದು 2ನೇ ದಿವಸದ ಕಲಿಕಾ ಹಬ್ಬ. ಇನ್ನು ಹಲವಾರು ಹಬ್ಬಗಳು ಬರ್ತವೆ. ಹಲವಾರು ಹಬ್ಬಗಳು ಮಾಡೋದು ಬೇರೆ, ಅವ್ರವ್ರ ಮನೆಗಳಲ್ಲಿ ಮಾಡ್ಕೊಳ್ತಕ್ಕಂಥದ್ದು ಬೇರೆ, ಶಾಲೆಗಳಲ್ಲಿ ಮಾಡ್ತಕ್ಕಂಥ ಕಲಿಕಾ ಹಬ್ಬಗಳೇ ಬೇರೆ. ಈ ಹಿಂದೆ ಪ್ರತಿಭಾ ಕಾರಂಜಿ ಅಂತ ಮಾಡಿದ್ವಿ, ಮತ್ತೆ ಈಗ ಕಲಿಕಾ ಹಬ್ಬ. ಇಲ್ಲಿ ಈ ನಮ್ಮ ಗುಡಿಬಂಡೆ ತಾಲೂಕಲ್ಲಿ 8 ಕ್ಲಸ್ಟರ್ಗಳಿದಾವೆ. 8 ಕ್ಲಸ್ಟರ್ CRPಗಳು ಅಲ್ಲಿರ್ತಕ್ಕಂಥ ಶಿಕ್ಷಕರು ಒಬ್ಬ ಕ್ಲಸ್ಟರ್ಗಿಂತ ಇನ್ನೊಬ್ಬ ಕ್ಲಸ್ಟರ್ಗೆ ಚಾಲೆಂಜ್ ತಗೊಂಡು ಮಾಡ್ತಕ್ಕಂಥ ಕಾರ್ಯಕ್ರಮ. ಒಬ್ರಿಗಿಂತ ಅವ್ರು ನೋಡ್ಕೊಂಡು ಇವ್ರು ನೋಡ್ಕೊಂಡು ಅವರು ಇಲ್ಲಿ ಚಾಲೆಂಜ್ ಬಂದು ಶಿಕ್ಷಕರು ಆಗ್ಬೋದು ಮತ್ತೆ CRPಗಳು ಆಗ್ಬೋದು ನಮ್ಮ ಅವ್ರ ಕೆಲಸವನ್ನು ಅವ್ರು ಮಾಡ್ತಾ ಇದ್ದಾರೆ. ಬಟ್ ಒಂದಂತೂ ನಿಜ, ನಮ್ಮ ಶಿಕ್ಷಣ ಇಲಾಖೆ ಗೌರವವನ್ನು ಕಾಪಾಡ್ತಾ ಇರ್ತಕ್ಕಂಥವ್ರು ಅಂತದ್ದು. ನಮ್ಮ ಶಿಕ್ಷಣ ಇಲಾಖೆಯಲ್ಲಿ ಎಲ್ಲ ಉನ್ನತ ಮಟ್ಟದಲ್ಲಿ ಇರ್ತಕ್ಕಂಥವ್ರು, ಎಲ್ಲ ಅಧಿಕಾರಿ ವರ್ಗದವ್ರು ಇರ್ಬೋದು, ಶಿಕ್ಷಕರು ಇರ್ಬೋದು, ಎಲ್ರಿಗೂ ಸಹ ನಮ್ಮ ವಿದ್ಯಾರ್ಥಿಗಳೇ ನಮ್ಮ ದೇವರು. ವಿದ್ಯಾರ್ಥಿಗಳು ಯಾವಾಗ ತೊಂದರೆ ಆಗುತ್ತೋ ಆವಾಗ ನಮ್ಗೆ ತೊಂದರೆ ಆಗುತ್ತೆ. ವಿದ್ಯಾರ್ಥಿಗಳು ಎಷ್ಟು ಸೊಗಸಾಗಿ ಬಂದು ಚೆನ್ನಾಗಿರ್ತದೋ ಅಷ್ಟು ದಿವಸ ನಾವು ಶಿಕ್ಷಣ ಇಲಾಖೆಯಲ್ಲಿ ಕೆಲಸ ಮಾಡ್ತಕ್ಕಂಥ ನೌಕರರು ಚೆನ್ನಾಗಿರ್ತೀವಿ. ಶಿಕ್ಷಕರಿಗೆ ನಮ್ಮ ದೇವ್ರ ಮನೆಯಲ್ಲಿ ಪೂಜೆ ಮಾಡ್ತಕ್ಕಂಥ ದೇವ್ರು ಬೇರೆ ಇರ್ತಾರೆ, ಆದ್ರೆ ನಮ್ಮ ವಿದ್ಯಾರ್ಥಿಗಳೇ ನಮ್ಮ ದೇವರು. ಅವ್ರನ್ನ ಚೆನ್ನಾಗಿ ರೂಪಿಸ್ತಾ ಇದ್ದೀವಿ, ಚೆನ್ನಾಗಿ ಮಾಡ್ತಾ ಇದ್ದೀವಿ. ಇಂಥ ಕಾರ್ಯಕ್ರಮಗಳು ಬಂದಾಗ ನಮ್ಮ ಶಿಕ್ಷಕರು ಬಹಳ ಚೆನ್ನಾಗಿ ಕಷ್ಟಪಟ್ಟು ಅವ್ರದೇ ಇರ್ತಕ್ಕಂಥ ಶಾಲೆಗಳಲ್ಲಿ ಮಕ್ಕಳನ್ನ ಗುರುತಿಸಿ ಸೊಗಸಾಗಿ ಮಾಡಿ ಅವ್ರಿಗೆ ಅಭಿವೃದ್ಧಿ ಪಡಿಸಕ್ಕೆ ಇದು ಬೇಸ್ ಆಗ್ತಾ ಇದೆ. ಬಹಳ ಸಂತೋಷ ಆಗುತ್ತೆ.